ಚಿಕ್ಕಜ್ಮನ್ರೆ, ಇದ್ರಲ್ಲಿ ನಿಮ್ ತಪ್ಪಿಲ್ಲ ಅಂದ್ಮೇಲೆ ನೀವ್ ಯಾಕೆ ಕ್ಷಮೆ ಕೇಳ್ತೀರಾ? ಅಲ್ಲ, ನಿಮ್ ಮಗಳಿಗೆ ಎಲ್ಲ ತಪ್ಪು ನಂದೇ ಅಂತ ಅನ್ಸಿದೆ ಅಂದ್ಮೇಲೆ ನಂದು ನಿಜವಾಗ್ಲೂ ತಪ್ಪಿದ್ದೇ ಇರುತ್ತೆ. ಇವಾಗ ನೀವು ಸುಮ್ಮನೆ ಇದ್ಬಿಡಿ. ಏನಪ್ಪ, ಎಷ್ಟಾಯ್ತು? 200 ರೂಪಾಯಿ ಸರ್. ನೀವ್ ಯಾಕೆ ಕೊಡ್ತೀರಾ? ನಾನ್ ಕೊಡ್ತೀನಿ. ಯಾಕೆ? ನಾನ್ ದುಡ್ಡು ಕೊಟ್ರೆ ಈಸ್ಕೊಳಲ್ವಾ ಅವರು? ಈಸ್ಕೊಳಲ್ವೇನ್ರಿ? ಯಾರು ಕೊಟ್ರು ಇಸ್ಕೊತೀವಿ. ಹಾ, ಮತ್ತೆ ದಯವಿಟ್ಟು ನನ್ ಮಾತು ಕೇಳಿ. ನೀವ್ ದುಡ್ಡು ಕೊಡೋ ವಿಚಾರ ನಿಮ್ ತಾಯಿಗೆ ಏನಾದ್ರೂ ಗೊತ್ತಾದ್ರೆ ಮತ್ತೆ ಇವ್ರನ್ನೆಲ್ಲ ಸುಮ್ನೆ ಬೈತಾರೆ. ಸುಮ್ನೆ ಬೈಸ್ಕೊಳ್ಳೋದಕ್ಕೆ ನಮ್ಮಿಂದ ಆಗಲ್ಲ. ಈಗೇನು ಅವ್ರಿಗೆ ಗೊತ್ತಾದ್ರೆ ತಾನೇ ಬೈಯೋದು? ಗೊತ್ತಾಗ್ದೆ ಹೋದ್ರೆ? ಶಾಯರಿ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ, ಆದ್ರೆ ನಾನು ನಿಮ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದೀನಿ. ಇವರೆಲ್ಲ ಹೇಗೆ ನಿಮ್ಮೋರು ಹಾಗೆ ಇವರೆಲ್ಲ ನನ್ನೋರು. ಅವ್ರ ಯೋಗಕ್ಷೇಮ ವಿಚಾರಿಸೋದು ನನ್ನ ಕರ್ತವ್ಯ. ನೀವು ಪ್ಲೀಸ್ ದಯವಿಟ್ಟು ಸುಮ್ಮನಿದ್ಬಿಡಿ. ಅಲ್ಲಿರಿ ಪ್ಲೀಸ್. ತೋಳಪ್ಪ. ಚಿಕ್ಕಜ್ಮನ್ರೆ, ನಾವು ಊರಿಗೆ ಹೋಯ್ತೀವಿ. ಹೇಗೆ ಹೋಗ್ತೀರಾ? ಇನ್ನಂಗ್ ಹೋಯ್ತೀವಿ? ಬಸ್ಸಲ್ಲೇ ಹೋಯ್ತೀವಿ. ಬಸ್ಸಲ್ಲ? ನಾನು ಸರಿ, ನೀವು ಊಟ ಮಾಡಿ ಮುಗಿಸಿ ನಾನೇ ಕರ್ಕೊಂಡೋಗಿ ನೀವು 3ವರೆಗೂ ಡ್ರಾಪ್ ಮಾಡ್ತೀನಿ. ಬೇಡ ಕಣಪ್ಪ, ಈಗಾಗ್ಲೇ ನಮ್ಮಿಂದಾಗಿರೋ ಈ ತೊಂದರೆನೆ ಸಾಕು. ಇನ್ನೇನಾರು ನೀನ್ ನಮ್ಮನ್ ಬಿಡಕ್ ಬಂದೆ ಅಂತ ಗೊತ್ತಾದ್ರೆ ನಿಮ್ಮಮ್ಮ ದೊಡ್ಡ ಕುರುಕ್ಷೇತ್ರನೇ ಮಾಡ್ಬಿಡ್ತಾರೆ. ನಮ್ ಪಾಡಗ್ ನಾವು ಹೋಯ್ತೀವಿ, ನಮ್ಮನ್ ಬಿಟ್ಬಿಡು. ಗ್ರ್ಯಾಂಡ್ ಮಾ, ಈಗೇನು ನಾನ್ ಬಂದ್ರೆ ತಾನೇ ನಿಮಗ್ ಪ್ರಾಬ್ಲಮ್ ಆಗೋದು? ಸರಿ ಆಯ್ತು, ನೀವು ಊಟ ಮಾಡಿ. ಊಟ ಮಾಡಿ. ರವಿ ಸರ್, ನಾನಿವಾಗ ಒಂದು ಲೊಕೇಶನ್ ಕಳಿಸ್ತೀನಿ. ಆ ಲೊಕೇಶನ್ ಹತ್ರ ಆದಷ್ಟು ಬೇಗ ಬಾ. ಸರಿ ಸರ್. ಬೇಗ ಬಾ. ನನ್ ಡ್ರೈವರ್ ಬರ್ತಾನೆ, ನಿಮ್ಮನ್ನ ಊರವರೆಗೂ ಡ್ರಾಪ್ ಮಾಡಿ ಬರ್ತಾನೆ. ಚಿಕ್ಕಜ್ಮನ್ರೆ, ಯಾಕೆ ಬೇಡ ಅಂದಿದ್ದೇನೆ ಮಾಡ್ತೀರಾ? ಹೇಯ್, ನಾನು ನನಗ್ ಬೇಕು ಅಂದಿದ್ದನ್ನ ಮಾತ್ರ ಮಾಡೋದು. ಸುಮ್ನೆ ರೀ ಶಾಯರಿ, ಪ್ಲೀಸ್. ಊಟ ಮಾಡಿ.